ನಾನು ಬೈಕರ್ ಆಗಿದ್ರು ಕೂಡ ನಂಗೇನೋ ಡಾಲ್ಸ್ ಮೇಲೆ ತುಂಬಾನೇ ಆಸೆ. ಲೈಕ್ ಗೈಸ್, ಇವತ್ತೊಂದು ಹೊಸ ಆಂಗಲ್ ಅಲ್ಲಿ ನಿಲ್ಸ್ಬಿಟ್ಟು ನಾವು ಇವಾಗ ಫೋಟೋ ಶೂಟ್ ಮಾಡ್ತಾ ಇದೀವಿ, ಸಾರಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ನ್ಯೂ ಕ್ಯಾಂಬ್ರಿಡ್ಜ್ ಹೈಸ್ಕೂಲ್ ವಿಜಯನಗರ್. ಸೊ ನಾನು ವಿಜಯನಗರ್ ಸ್ಕೂಲಲ್ಲಿ ಲೈಕ್ ಕ್ಯಾಂಬ್ರಿಡ್ಜ್ ಸ್ಕೂಲ್ ನಾನು ಕಲಿತಾ ಇದ್ದೆ. ಸೊ ಭರತನಾಟ್ಯ ಕೂಡ ಹೋಗ್ತಾ ಇದ್ದೆ ನಾನು ಒಂದಾನೊಂದು ಕಾಲದಲ್ಲಿ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ನಾನು ರೂಮ್ ಕ್ಲೀನಿಂಗ್ ಮಾಡಬೇಕು. ರೂಮ್ ಕ್ಲೀನಿಂಗ್ ಅಂದರೆ ಲೈಕ್ ಮೊನ್ನೆ ಪೇಂಟಿಂಗ್ ಎಲ್ಲ ಹೊಡ್ಸಿದ್ದೆ. ಸೊ ಫಸ್ಟ್ ಆಫ್ ಆಲ್ ಲೈಕ್ ಈ ಕಲರ್ ಇತ್ತು, ಪಿಸ್ತಾ ಕಲರ್ ಇತ್ತು. ಸೊ ಇವಾಗ ನಾನು ಬೇಬಿ ಪಿಂಕ್ ಮಾಡ್ತಾ ಇದ್ದೀನಿ ಕಲರ್. ಆ್ಯಂಡ್ ಆಬ್ವಿಯಸ್ಲಿ ನೀವು ಯೂಟ್ಯೂಬ್ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೀವು ನೋಡೇ ಇರ್ತೀರಾ. ಲೈಕ್ ಬ್ಯಾಕ್ ಸೈಡ್ ಫುಲ್ ಬ್ಲ್ಯಾಕ್ ಕಲರ್ ಮಾಡಿಬಿಟ್ಟು ಸ್ವಲ್ಪ ನನ್ನದೇ ಆದಂಥ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ. ಸೊ ಅದೆಲ್ಲ ಹಾಗೆ ಇದೆ. ಸೊ ರಿಮೈನಿಂಗ್ 3 ಪಾರ್ಟ್ಸ್ ಲೈಕ್ ಪಿಂಕ್ ಕಲರ್, ಲೈಕ್ ದಿಸ್ ಕಲರ್, ಬೇಬಿ ಪಿಂಕ್ ಕಲರ್ ಮಾಡಿದ್ದೀನಿ. ಸೊ ಸೊ ಗೈಸ್, ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಐಟಮ್ಸ್ ಎಲ್ಲ ನನ್ನ ಪಕ್ಕದ ರೂಮ್ ಹಾಕಿದ್ದೆ. ಲೈಕ್ ಈ ರೂಮ್ ಖಾಲಿ, ಈ ರೂಮಲ್ಲಿ ಯಾರೂ ಮಲ್ಗಲ್ಲ. ಸೊ ಈ ರೂಮಲ್ಲೆಲ್ಲ ನನ್ನ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಸೊ ಅವತ್ತಿಂದ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಂಗೆ ನೆಕ್ ಪೇಯ್ನ್ ಇದ್ದ ಕಾರಣ ನಾನು ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಮಾತ್ರ ಫುಲ್ ಕ್ಲೀನ್ ಮಾಡಬೇಕು. ಬನ್ನಿ ಗೈಸ್, ಎಲ್ಲ ಅದ್ರಾಗ ಎಲ್ಲ ಲೈಕ್ ಜಾಸ್ತಿ ಇರೋದು ನಂದು ಡಾಲ್ಸ್ ಬಂದ್ಬಿಟ್ಟು ಲೈಕ್ ನಾನು ಬೈಕರ್ ಆಗಿದ್ರು ಕೂಡ ನಂಗೇನೋ ಡಾಲ್ಸ್ ಮೇಲೆ ತುಂಬಾನೇ ಆಸೆ. ಲೈಕ್ ರೂಮ್ ಫುಲ್ ಡಾಲ್ಸ್ ಎಲ್ಲ ಎತ್ತಿಡಬೇಕು ಅನ್ನೋ ಆಸೆ ನನಗೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಡಾಲ್ಸ್ ಇದೆ. ಸೊ ನಮ್ಮನೆ ಬಂದ್ಬಿಟ್ಟು ಲೈಕ್ ತುಂಬ ಜನ ಕೇಳ್ತಾ ಇದ್ದೀರಾ, ನಿಮ್ಮ ಮನೆ ತೋರಿಸಿ ಹಾಗೆ ಹಿಂಗಂತಲ್ಲ. ಸೊ ನಮ್ಮ ಮನೆ ವಿಷಯ ಬಂದ್ಬಿಟ್ಟು ನಾವೆಲ್ಲ ಹುಟ್ಟೇ ಇರಲಿಲ್ಲ. ನನ್ನ ಡ್ಯಾಡಿ ಎಲ್ಲ ನನ್ನ ಏಜಲ್ಲಿರುವಾಗ ಈ ಮನೆ ಆಗಿರೋದು. ಸೊ ನಾವಿರೋದು ನೆಲ್ಯಡಿ ಟೌನಲ್ಲಿ. ನೆಲ್ಯಡಿ ಟೌನ್ ಅಂದರೆ ನೆಲ್ಯಡಿ ಟೌನಲ್ಲಿ ಫಾರ್ ದ ಫಸ್ಟ್ ಮನೆ ಆಗಿರೋದಂದರೆ ಅದು ನಮ್ಮದು. ಆ್ಯಂಡ್ ಫಸ್ಟ್ ಬಿಲ್ಡಿಂಗ್ ಕೂಡ ಅದು ನಮ್ಮದೇ ಆಗಿರೋದು. ಸೊ ನೀವು ಬಂದು ವಿಚಾರಿಸ್ಬೋದು. ಲೈಕ್ ಕೆಲವರೊಬ್ರು ಹೇಳ್ತಾರೆ ಲೈಕ್ ಸುಮ್ಮನೆ ಹೊಗಳ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ. ನೋ, ಲೈಕ್ ನೀವು ಬಂದ್ಬಿಟ್ಟು ಕೇಳ್ಬೋದು. ಸೊ ಮನೆಗೆ ಬಂದ್ಬಿಟ್ಟು 40 ಇಯರ್ಸ್ ಕಳೆದಿದೆ. 44, ಐ ಥಿಂಕ್ 44 ಇಯರ್ಸ್ ಕಳೆದಿದೆ. ತಾತ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ಅವ್ರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾಗ ಲೈಕ್ ಏನೂ ಇರಲಿಲ್ಲ, ಫ್ಲ್ಯಾಟ್ ಜಾಗ ಅಲ್ಲ ಇದು. ಲೈಕ್ ಏನೋ ಒಂಥರ ಫುಲ್ಲು ಕಾಡೆಲ್ಲ ತುಂಬಿಕೊಂಡು ತುಂಬ ಏನು ಹೇಳೋದು, ಲೈಕ್ ಫುಲ್ ಹಾರೇಬಲ್ ಆಗಿತ್ತಂತೆ ನೋಡೋಕ್ಕೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಸೊ ನನ್ನ ತಾತ ಅಂದರೆ ನಂಗೆ ತುಂಬ ಅಂದರೆ ತುಂಬ 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 ಇಷ್ಟ. ಓಕೆ ಗೈಸ್, ನಾವು ಲೆಟ್ಸ್ ಕ್ಲೀನ್ ದಿಸ್ ಆಲ್. ಲೈಕ್ ಮೊನ್ನೆಯಿಂದ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಒಂದ್ಸರಿ ಈ ರೂಮ್ನ ಕ್ಲೀನ್ ಮಾಡು. ಎಲ್ಲ ಏನು ಡಸ್ಟ್ಬಿನ್ ಹಾಕ್ದಂಗೆ ಹಾಕ್ಬಿಟ್ಟಿದ್ದೀನಿ ಎಲ್ಲ ನಾನು. ಸೊ ಎಲ್ಲ ಕ್ಲೀನ್ ಮಾಡೋಣ ಇವಾಗ, ಕಮಾನ್. ಸೊ ನನ್ನ ರೂಮ್ಸಲ್ಲಿ ನಾನು ಜಾಸ್ತಿ ಬ್ಯಾಗೇ ಇರೋದು. ವೈ? ಬಿಕಾಸ್ ರೈಡ್ ಹೋದಾಗ ಬ್ಯಾಗ್ ತುಂಬಾ ಇಂಪಾರ್ಟೆಂಟ್. ಸೊ ಜಾಸ್ತಿ ಬ್ಯಾಗ್ಸೇ ಇರೋದು, ಲಗೇಜ್ ಬ್ಯಾಗ್ ಅದು ಇದೆಲ್ಲ. ಸೊ ಅದನ್ನೆಲ್ಲ ಜಸ್ಟ್ ಇಟ್ಟಿರ್ತೀನಿ ನಾನು. ಹಾಂ, ಸೊ ಫಸ್ಟ್ ಆಫ್ ಆಲ್ ನನಗೆ ಡಾಲ್ಸ್ ಎಲ್ಲ ಕ್ಲೀನ್ ಮಾಡೋ ಬದಲು ಆ್ಯಕ್ಚುಲಿ ಗೈಸ್, ಇದು ನನ್ನ ಮೋಸ್ಟ್ ಫೇವ್ರೆಟ್ ಗೋಲ್ಡನ್ ಬಾಕ್ಸ್. ಅಂದರೆ ಇದ್ರ ಲಾಕ್ ನಂಗೆ ದೇವ್ರಾಣಿಗೆ ನೆನಪಿಲ್ಲ ಏನು ಹಾಕಿಟ್ಟಿದ್ದೀನಿ ಅಂತ. ಒಂದ್ಸರಿ ಏನೋ ಓಪನ್ ಮಾಡಿದ್ದೀನಿ ಆ್ಯಂಡ್ ಹಾಂ, ಒಳಗೇನೋ ಇದೆ. ಬಟ್ ನಂಗೆ ಓಪನ್ ಮಾಡೋಕ್ಕೆ ನಂಗೆ ಸೀರಿಯಸ್ಲಿ ಏನು ಲಾಕ್ ಹಾಕಿಟ್ಟಿದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನ ಹಾಗೆ ತೆಗಿಯೋಕ್ಕೂ ಆಗಲ್ಲ. ಇಟ್ಸ್ ಟು ಡಿಫಿಕಲ್ಟ್. ಜಸ್ಟ್ ಲೀವ್ ಇಟ್. ಲೈಕ್ ಮೆಮೊರೀಸ್ ಆಗಿ ಎತ್ತಿಟ್ಟಿದ್ರೆ ಸಾಕು ಅದನ್ನ. ಸೊ ಗೈಸ್, ನನ್ನ ಐಟಮ್ಸ್ನ ಕ್ಲೀನ್ ಮಾಡೋದು ಅಂತ ಹೇಳಿದರೆ ಗೈಸ್, ಫುಲ್ ಆಫ್ ಜ್ಯುವೆಲ್ರೀಸ್. ಅಂದರೆ ಕೆಲವುದನ್ನ ನಾನು ಇನ್ನೂ ಓಪನ್ ಮಾಡಲೇ ಇಲ್ಲ. ಲೈಕ್ ಐ ಥಿಂಕ್ ಇದು ನನ್ನ ಮಾವನ ಮದುವೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನಾನು ಇದನ್ನು ಇನ್ನೂ ಓಪನ್ ಮಾಡಲೇ ಇಲ್ಲ. ಆ್ಯಂಡ್ ತುಂಬಾ ಜ್ಯುವೆಲ್ರೀಸ್ ಇದೆ. ತುಂಬ ಅಂದರೆ ತುಂಬ ಜ್ಯುವೆಲ್ರೀಸ್ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡಿಡಬೇಕು. ಶಿಟ್ ಬಾಯ್. ಹೀಹೋ ಕೀ ಬಂಚ್ ನನ್ನ ತಂಗಿ ಅಂದರು ಗಿಫ್ಟ್ ಮಾಡಿರೋದು ಇದನ್ನ. ಕಮಾನ್.
ಹಾಳು ಮಾಡ್ಕೊಡ್ಸಿ. ಓ ಗಾಡ್, ಇಟ್ಸ್ ಟೂ ಮೆಮೊರಿಯಬಲ್ ಗೈಸ್, ಇಟ್ಸ್ ಟೂ ಮೆಮೊರಿಯಬಲ್. ಅಂದರೆ ನಂದೇನು ಸಣ್ಣ ವಯಸ್ಸಿಂದ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ದೀನಿ, ಸೊ ಎಲ್ಲ ಇದರಲ್ಲಿದೆ. ಓಕೆ, ಇದು ಬಂದ್ಬಿಟ್ಟು ಮಾಡ್ಲಿಂಗ್ದು. ಯಾವಾಗ ಇದಾಗಿದ್ದು? 2000. ಓಕೆ, ಇದು 2020 ಇದು. 2020 ಇದು ನನ್ನ ಮಾಡ್ಲಿಂಗ್ ಇವೆಂಟ್ ಪಾರ್ಟಿಸಿಪೇಟ್ ಮಾಡಿರೋದು. ಆ್ಯಂಡ್ ಇದು ಬೆತ್ತನಿ ನಾನು ಓದಿರೋ ಸ್ಕೂಲಲ್ಲಿ ಏನು ನನಗೆ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸಿಕ್ಕಿರೋದು. ಆ್ಯಂಡ್ ಗೈಸ್, ನಾನು ಸ್ಪೋರ್ಟ್ಸಲ್ಲಿ ತುಂಬಾ ಹುಷಾರಿದ್ದೆ. ಅಂದರೆ ಬಾಸ್ಕೆಟ್ಬಾಲಲ್ಲಿ ಓಕೆ, ಬಾಸ್ಕೆಟ್ಬಾಲ್ ಇಟ್ ವಾಸ್ ಮೈ ಫೇವ್ರೆಟ್. ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಬಂದ್ಬಿಟ್ಟು ನಂದು ವಾಲಿಬಾಲ್ ಅಂತೂ ಕ್ರೇಜಿ. ಸೊ ಇದೆಲ್ಲ ವಾಲಿಬಾಲ್ದು. ಆ್ಯಂಡ್ ದಿಸ್ ಒನ್ ಇದು ಕೂಡ ಮಾಡ್ಲಿಂಗ. ಓಕೆ, ಇದೊಂದು ಬಂದ್ಬಿಟ್ಟು ಕಾಲೇಜು ಫ್ಯಾಷನ್ ಶೋ ಇತ್ತು, ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಆ್ಯಂಡ್ ಇದು ಮಾತ್ರ ಮೆಮೊರೇಬಲ್ ಗೈಸ್. ವಿಷಯ ಏನಪ್ಪ ಅಂದರೆ, ನಮ್ಮದು ಲಾಕ್ಡೌನ್ ಇತ್ತು, ಲೈಕ್ 2-3 years ಲಾಕ್ಡೌನ್ ಇತ್ತು. ಸೊ ಆ ಟೈಮಲ್ಲಿ ಆನ್ಲೈನ್ ಮಾಡ್ಲಿಂಗ್ ಇವೆಂಟ್ ಅಂತ ಕಂಡಕ್ಟ್ ಮಾಡ್ತಾಯಿದ್ರು. ಇದು ಬಂದ್ಬಿಟ್ಟು ಕೂರ್ಗ್ ಅವ್ರದ್ದು. ಸೊ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ಓಕೆ, ಸೆಕ್ಯೂರ್ಡ್ ಸೆಕೆಂಡ್ ಪ್ಲೇಸ್. ಸೊ ಇದ್ರದ್ದು ಟ್ರಾಫೀಸ್ ಎಲ್ಲ ಇದೆ, ಅದನ್ನೆಲ್ಲ ಚೆನ್ನಾಗಿ ಎತ್ತಿಟ್ಟಿದ್ದೀನಿ ನಾನು. ಆ್ಯಂಡ್ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಡ್ರಾಯಿಂಗ್ ಕಾಂಪಿಟೇಷನ್ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದೆ ಫಸ್ಟು. ಸೊ ಅದಾದಮೇಲೆ ಹೈಸ್ಕೂಲ್ಗಂತ ನಾನು ಊರಿಗೆ ಬಂದಿದ್ದು. ಸೊ ಡ್ಯಾಡಿ ಮಮ್ಮಿ ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ದರು, ನಾನು ಅಜ್ಜಿ ಮತ್ತು ಚಿಕ್ಕಪ್ಪನ ಜೊತೆ ಮಾತ್ರ ಇದ್ದಿದ್ದು ನಾನಿಲ್ಲಿ. ಸೊ ಇದು ಡ್ರಾಯಿಂಗ್ ಕಾಂಪಿಟೇಷನ್ದು. ಆ್ಯಂಡ್ ಇದೇನಪ್ಪ ಗೊತ್ತಾಗ್ತಾ ಇಲ್ಲ, JCI ಇದು. ಓಕೆ, ಇದು ಡ್ಯಾನ್ಸ್ ಕಾಂಪಿಟೇಷನ್. ಓಕೆ, ಇದು ಸೂಪರ್ ಡ್ಯಾನ್ಸರ್ ಅಂತ. ಲೈಕ್ ನಾವು ಆಡಿಷನ್ ಕೊಟ್ಟಿದ್ವಿ ಆ ಟೈಮಲ್ಲಿ, ಕೊರೋನಾ ಬರೋಕ್ಕಿಂತ ಮುಂಚೆ. 2019 ಕೊರೋನಾ ಬರೋಕ್ಕಿಂತ ಮುಂಚೆನೇ ಡ್ಯಾನ್ಸ್ ಕಾಂಪಿಟೇಷನ್ ಅಂದರೆ ಆಡಿಷನ್ ಅಟೆಂಪ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದೆ ನಾನು. ಸೆಲೆಕ್ಟ್ ಆಗಿಬಿಟ್ಟು ಡೈರೆಕ್ಟಾಗೇನು ಕೊರೋನಾ ಬಂದ್ಬಿಟ್ಟು, ಸೊ ಎವ್ರಿಥಿಂಗ್ ಡ್ರಾಪ್ಡ್ ಔಟ್ ಅಲ್ಲಿಗೆ. ಸೊ ಇದೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್. ಆ್ಯಂಡ್ ದಿಸ್ ಇಸ್ ಕರಾಟೆ. ನಾನು ಕರಾಟೆ ಕೂಡ ಕಲಿತಾ ಇದ್ದೆ ನಾನು ಸ್ಕೂಲಲ್ಲಿರುವಾಗ. ದಿಸ್ ಇಸ್ ಯೆಲ್ಲೋ ಬೆಲ್ಟ್. ಆ್ಯಂಡ್ ನಂದು ಗ್ರೀನ್ ಆಗಿದೆ. ಗ್ರೀನ್ ಇದೆಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ. ಆ್ಯಂಡ್ ಓಕೆ, ಇದು ಬಂದ್ಬಿಟ್ಟು ಲೈಕ್ ಹೆಲ್ಪ್ ಏಜ್ ಇಂಡಿಯಾ ಅಂತ. ಸೊ ಇದರಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಅಂದರೆ ಓಲ್ಡ್ ಏಜ್ ಪೀಪಲ್ಸ್ ಯಾರಿದ್ದಾರೆ, ಸೊ ಅದರಲ್ಲಿ ಹೆಲ್ಪ್ ಮಾಡಿದ್ದೆ. ಲೈಕ್ 9th ಸ್ಟ್ಯಾಂಡರ್ಡಲ್ಲಿರುವಾಗ ನಾನು ಸೊ ಹೆಲ್ಪ್ ಮಾಡಿದ್ದೆ ಅದರದ್ದು ಇದು. ಆ್ಯಂಡ್ ಇಟ್ಸ್ ಮೈ ಟ್ರೂ ಫೇವ್ರೆಟ್. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ಕಲಿತಾ ಇರುವಂಥ ಒಂದು ಏನು ಮಾರ್ಕ್ಸ್ ಸರ್ಟಿಫಿಕೇಟ್ಸ್ ನಂತರ ಇನ್ನೂ ಇದೆ, ಒಂದೆರಡಲ್ಲ, ಇದರಲ್ಲಿ ಬೇಕಾದಷ್ಟಿದೆ ಮಾರ್ಕ್ಸ್ ಸರ್ಟಿಫಿಕೇಟ್ಸ್. ದ ನ್ಯೂ ಕ್ಯಾಂಬ್ರಿಡ್ಜ್ ಹೈಸ್ಕೂಲ್ ವಿಜಯನಗರ್. ಸೊ ನಾನು ವಿಜಯನಗರ್ ಸ್ಕೂಲಲ್ಲಿ ಲೈಕ್ ಕ್ಯಾಂಬ್ರಿಡ್ಜ್ ಸ್ಕೂಲಲ್ಲಿ ನಾನು ಕಲಿತಾ ಇದ್ದೆ. ಸೊ ಇಟ್ ವಿಲ್ ಬಿ ಟೂ ಮೆಮೊರೇಬಲ್ ಫಾರ್ ಮೀ. ಕ್ಯಾನ್ ಡೂ ಬೆಟರ್ ಈವನ್ ಇನ್ ಇಂಗ್ಲೀಷ್ ಫಸ್ಟ್. ಇಂಗ್ಲೀಷು, ಮೈ ಗಾಡ್, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೆ ನಾನು. ಇವಾಗ ನೋಡ್ತಾ ಇದ್ದೀನಿ, ನಾನು ಒಳ್ಳೆ ಮಾರ್ಕ್ಸ್ ಇದೆ, ಪರವಾಗಿಲ್ಲ, ಗಡ್. ಸೊ ಇದೆಲ್ಲ ಮೆಮೊರೀಸ್. ಸೊ ಇನ್ನೂ ತುಂಬ ಇತ್ತು, ಬಟ್ ಅದೆಲ್ಲ ಮಿಸ್ ಆಗಿದೆ. ಸೊ ಅದು ಸಿಗ್ತಾ ಇಲ್ಲ, ಎಲ್ಲಿದೆ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಕಮ್ ಲೆಟ್ಸ್ ಕ್ಲೀನ್ ಅದರ್ ಥಿಂಗ್ಸ್. ಗಾಡ್, ಸ್ಪೀಕರ್ಸ್ ನಂತರ ಎಷ್ಟು ಸ್ಪೀಕರ್ಸ್ ಇದೆ ಅಂದರೆ ನಂಗೆ ಅನ್ಕೌಂಟೇಬಲ್. ನಾನು ಯಾವುದನ್ನು ನಾನು ಸರಿಯಾಗಿ ಎತ್ತಿರಲ್ಲ. ಆ್ಯಕ್ಚುಲಿ ನನಗೆ ನನ್ನ ವಸ್ತು ಅಂದರೆ ನಂಗೆ ತುಂಬಾ ಏನು ಸೇಫಾಗಿ ಇಟ್ಕೊತೀನಿ ನಾನು. ಅಂದರೆ ಅದು ಮುರಿದೋದ್ರೂ ಪರವಾಗಿಲ್ಲ, ಸೇಫಾಗಿ ಇಟ್ಕೊತೀನಿ. ಯಾವುದು ಮುರಿದೋದಾದ್ಮೇಲೆ, ಅದಕ್ಕಿಂತ ಮುಂಚೆ ಇದೆಯಲ್ವಾ ಸುಮ್ಮನೆ ಆ ಕಡೆ ಈ ಕಡೆ ಬಿಸಾಕ್ಕೊಂಡು ಹಂಗೆ ಇದ್ಬಿಡುತ್ತೆ. ಸೊ ನನ್ನ ಬಾದಾಮ್ ಇಲ್ಲಿದೆ. ಓಕೆ, ಇದೆಲ್ಲ ನಂದು ಏನು ಹೇಳೋದು ಚೈನ್ಸ್. ಸೊ
ತುಂಬಾನೇ ಐಟಮ್ಸ್ ಇದೆ ಇದರಲ್ಲಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಒಂದೊಂದು ಡ್ರೆಸ್ ಅಂದ್ರೆ ನಂದೇನು ಕಾಸ್ಟ್ಯೂಮ್ ಏನ್ ಬರುತ್ತೆ, ಸ್ಯಾರಿ ಆಗಿದ್ರೆ ಸ್ಯಾರಿ, ಚೂಡಿದಾರ್ಸ್, ಸೊ ಅದಕ್ಕೆಲ್ಲ ನಾನು ಮ್ಯಾಚಿಂಗ್ ಜ್ಯುವೆಲ್ರೀಸ್ ಎಲ್ಲ ಲೈಕ್ ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಲೈಕ್ ಫಂಕ್ಷನ್ ಹೋದಾಗ ನಾನು ಮುಂಚಿನ ದಿವಸನೇ ಏನು ನಾನು ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಅಂದ್ರೆ ರೇಡ್ ಹೋಗೋಷ್ಟೊತ್ತಿಗೆ ಓಕೆ, ನಾನು ಎಲ್ಲ ಮುಂಚಿನ ದಿವಸನೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಏನೆಲ್ಲ ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂತೀನಿ. ಬಟ್ ಫಂಕ್ಷನ್ಸ್ ಅಂತ ಬಂದಾಗ ನಾನು ಸ್ವಲ್ಪ ಲೇಟ್. ನನಗೆ ಜಾಸ್ತಿ ಜ್ಯುವೆಲ್ರೀಸ್ ಅಂದ್ರೆ ನಂಗೆ ಇಷ್ಟ, ಬ್ಯಾಂಗಲ್ಸ್ ಎಲ್ಲ ಹಾಕೊಳ್ಳೋದು. ಬಟ್ ಲೈಕ್ ಲಾಂಗ್ ಟೈಮ್ ನಾನು ಉಳಿಯಲ್ಲ ಅದನ್ನೆಲ್ಲ ಹಾಕೊಂಡು, ನಂಗೆ ರಪ್ ರಪ್ಪ ಅಂತ ಬೇಗ ಬೇಗ ತೆಗಿಬೇಕು. ಸೊ ಇದೆಲ್ಲ ನಾನು ಯೂಸೇ ಮಾಡಲಿಲ್ಲ ಗೈಸ್, ಸುಮ್ಮನೆ ಎತ್ತಿಡ್ತೀನಿ. ಹಿಯರಿಂಗ್ ಎಲ್ಲ. ಸೊ ಇದೆಲ್ಲ ಹಿಂಗೆ ಎತ್ತಿಡ್ತೀನಿ, ಬಿಕಾಸ್ ನೆಕ್ಸ್ಟ್ ಫಂಕ್ಷನ್ ಹೋದಾಗ ಹಾಕೊಂಡು ಹೋದ್ರೆ ಆಯ್ತು. ನಮ್ಮಮ್ಮ ಇವಾಗ ಇದನ್ನ ಬ್ಲಾಗ್ ನೋಡಿದಾಗ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ನೀನು ಇದನ್ನೆಲ್ಲ ಹಾಕೊಂಡು ಹೋಗ್ತೀಯಾ, ಯಾವ್ದಾದ್ರು ಬಂದು ಹೊಸದಾಗಿ ಇಸ್ಕೊಂತೀಯ ಅಂತ ಹೇಳ್ತಾರೆ. ಸೊ ಇದ್ರಲ್ಲೆಲ್ಲ ಅನ್ವಾಂಟೆಡ್ ಥಿಂಗ್ಸೇ ಇದೆ ಅನ್ಸುತ್ತೆ. ಇದೆಲ್ಲ ನಂಗೆ ಯೂಸ್ ಇಲ್ಲ. ಸೊ ಇದನ್ನೆಲ್ಲ ಥ್ರೋ ಮಾಡ್ಬೇಕು ನನಗೆ. ನಂಗೆ ಇವಾಗ ಡೆಫಿನೆಟ್ಲಿ ಶೀತ ಸ್ಟಾರ್ಟ್ ಆಗುತ್ತೆ ಗೈಸ್. ಓಹ್ ಗಾಡ್. ಆ್ಯಂಡ್ ಗಾಡ್, ಇದ್ರೊಳಗೆ ಏನೆಲ್ಲ ಐಟಮ್ಸ್ ಎತ್ತಿಟ್ಟಿದ್ದೀನಿ ಅಂತ ನನಗೇನೆ ಗೊತ್ತಿಲ್ಲ. ಇವಾಗ ಓಪನ್ ಮಾಡಿಬಿಟ್ಟು ನೋಡ್ಬೇಕಷ್ಟೇ ಏನೆಲ್ಲ ಇದೆ ಅಂತ. ಇದ್ರಲ್ಲಿ ನನ್ನ ಭರತನಾಟ್ಯ ಗೆಜ್ಜೆ ಬೇರೆ ಇದೆ. ನಾನು ಆ್ಯಕ್ಚುಲಿ ಭರತನಾಟ್ಯ ಕ್ಲಾಸಿಕಲ್ ಇದು ಬೇಡ, ಆ್ಯಕ್ಚುಲಿ ಭರತನಾಟ್ಯ ಕೂಡ ಹೋಗ್ತಾ ಇದೆ. ಓ ಗಾಡ್, ಇದರಲ್ಲೂ ಜ್ಯುವೆಲ್ರೀಸ್ ಐಟಮ್ಸ್ ಎಲ್ಲ ಇದೆ. ಸೊ ಸೊ ಭರತನಾಟ್ಯ ಕೂಡ ಹೋಗ್ತಾ ಇದ್ದೆ ನಾನು ಒಂದಾನೊಂದು ಕಾಲದಲ್ಲಿ. ಸೊ ಆ ಟೈಮಲ್ಲಿ ಎತ್ತಿಟ್ಟಿರೋದು. ಸೊ ಇದ್ರದ್ದು ಐಟಮ್ಸ್ ಕೂಡ ಇದೆ ಭರತನಾಟ್ಯದು, ಲೈಕ್ ಆಲ್ ಸೆಟ್ ಇದೆ ನನ್ನ ಹತ್ರ ಇವಾಗಲೂ ಇದೆ. ಇದ್ರೊಳಗೆ ಎಲ್ಲ ಇದೆ ಐಟಮ್ಸು ಭರತನಾಟ್ಯದು. ಸೊ ಅದ್ರೊಳಗನೆ ಎತ್ತಿಡೋಣ. ಇದನ್ನು ಕ್ಲೀನ್ ಮಾಡ್ಬೇಕು ನನಗೆ. ಇದ್ರಲ್ಲಿ ಇನ್ನೂ ತುಂಬಾನೇ ಜ್ಯುವೆಲ್ರೀಸ್ ಅಂದ್ರೆ ತುಂಬಾ ಜ್ಯುವೆಲ್ರೀಸ್ ಇದೆ. ಇದ್ರಲ್ಲಿ ಏನೆಲ್ಲ ಇದೆ ಅಂತ ನನಗೆ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಲೈಕ್ ರೂಮ್ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಓ ಗಾಡ್, ಆಕ್ಚುಲಿ ಇದು ಮತ್ತೆ ಇದು ಸೆಟ್ಟು ಇದೆರಡು. ಸೊ ಇದು ಲಂಬಾನಿ ಟೈಪ್ ಹಾಕಬೇಕು ಅಂತ ನಾನು ಎತ್ತಿಟ್ಟಿದ್ದು. ಸೊ ಒಂದ್ಸರಿ ಏನೋ ಹಾಕಿದ್ದೀನಿ ಅನ್ಸುತ್ತೆ ಅಷ್ಟೇ. ಇದಿಲ್ಲಿದೆ ನಂದು. ಇಟ್ಸ್ ಮೋಸ್ಟ್ ಫೇವ್ರೆಟ್. ಓಕೆ, ಇದನ್ನೆಲ್ಲ ಸಪ್ರೇಟು. ಇದನ್ನಂತೂ ಇಷ್ಟವರೆಗೂ ನಾನು ಯೂಸ್ ಮಾಡಲೇ ಇಲ್ಲ ನಾನು. ಸೊ ಗ್ರೇಟ್. ಇದೆರಡೆರಡು ಇದೆ ಈ ರೀತಿ ಚೈನ್ಸ್, ಅದರಲ್ಲೂ ಒಂದಿತ್ತು. ಓಕೆ, ಕಮಾನ್, ಇದನ್ನು ಕ್ಲೀನ್ ಮಾಡಬೇಕು. ಓ ಶಿಟ್ ಬಾಯ್, ಶಿಟ್. ಕೆಲವು ಮೆಮೊರಿಯಬಲ್ ಐಟಮ್ಸ್ ಎಲ್ಲ ಹಂಗೆ ಇದೆ. ಶಿಟ್. ಇದು ಪ್ರೈಮರ್ ಇಲ್ಲಿದೆ. ನಾನು ಮೊನ್ನೆಯಿಂದ ಹುಡುಕಾಡ್ತಾ ಇದ್ದೀನಿ ಎಲ್ಲಿದೆ ಅಂತ. ಅದು ಇಲ್ಲಿದೆ. ಓಕೆ, ಸೊ ಇದನ್ನಂತೂ ನಾನು ತುಂಬಾ ಕೇರ್ಫುಲ್ ಆಗಿ ಇದ್ರಲ್ಲಿ ಇಟ್ಟಿದ್ದೀನಿ. ವಿಷಯ ಏನಪ್ಪಾ ಅಂದ್ರೆ, ಇದು ನಮ್ಮ ತಾತಂದು ವಾಚ್ ಆ್ಯಂಡ್ ಸ್ಪೆಕ್ಸ್. ಸೊ ಇಟ್ಸ್ ಟೂ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಶಿಯಸ್ ಫಾರ್ ಮೀ. ಲೈಕ್ ಅವ್ರದ್ದು ನೆನಪಂತ ಇರೋದು ನನ್ನ ಹತ್ರ ಇದೆ, ಆ್ಯಂಡ್ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಬಟ್ ದಿಸ್ ಇಸ್ ಟು ಮೆಮೊರಿಯಬಲ್ ಫಾರ್ ಮೀ. ಸೊ ಅದನ್ನು ನಾನು ಸಪ್ರೇಟ್ ಆಗಿ ಇದರಲ್ಲಿ ಎತ್ತಿಟ್ಟಿದ್ದೆ. ಸೊ ಇವಾಗ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ, ಇದನ್ನು ತೆಗಿಬೇಕು. ಸೊ ಕಮಾನ್, ನಂಗೆ ಆಲ್ರೆಡಿ ಶೀತ ಸ್ಟಾರ್ಟ್ ಆಯಿತು. ಇದರಲ್ಲೂ ಏನೋ ಎತ್ತಿಟ್ಟಿದ್ದೀನಿ ನಾನು. ಇದರಲ್ಲೂ ತುಂಬಾನೇ ಜ್ಯುವೆಲ್ರೀಸ್ ಇದೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಬೇಕು. ಬೇಕಾಗಿರೋದನ್ನೆಲ್ಲ ತೆಗಿಬೇಕು. ಇದು ಆಕ್ಚುಲಿ ನಮ್ಮ ತಾತನ ಫ್ರೆಂಡ್ ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಇದನ್ನ ಥೈಲ್ಯಾಂಡ್ ಇಂದ ಪರ್ಚೇಸ್ ಮಾಡಿದ್ರು ಅಂತೆ. ಸೊ ಅದನ್ನ ನನಗೆ ಕೊಟ್ಟಿದ್ರು ಮಿರರ್. ಸೊ ನಾನು ಇದನ್ನ ಮೆಮೊರಿಯಬಲ್ ಆಗಿ ಇಟ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಇನ್ನೂ ಕೇರ್ಫುಲ್ ಆಗಿ ಎತ್ತಿಟ್ಕೊಳ್ಬೇಕು. ವೈ ಬಿಕಾಸ್ ಥೈಲ್ಯಾಂಡ್ ಇಂದ ಅಲ್ವಾ. ಸೊ ನಾನು ಯಾವಾಗ ಥೈಲ್ಯಾಂಡ್ ಹೋಗ್ತೀನಂತ ನನಗೆ ಗೊತ್ತಿಲ್ಲ. ಸೊ ಅಲ್ಲಿರೋ ವಸ್ತು ನನಗೆ ಸಿಕ್ಕಿದೆ. ಸೊ ಎತ್ತಿಡೋಣ. ದೆಪ್ಪು ಹೊಡ್ಸಿದ್ವಿ.
ಇದು ಬಂದ್ಬಿಟ್ಟು ನಮಗೆ ಹೆಲ್ಮೆಟ್ಟಿಗೆ ಯೂಸ್ ಆಗುವಂಥ ಸ್ಪೀಕರ್. ಸೊ ಇದನ್ನ ನನ್ನ ಫ್ರೆಂಡು ಬ್ಲೂ ಹೆಡ್ ಅಂತ ಇದ್ದಾನೆ ಕಿರಣ್. ಸೊ ಅವನು ಹೊಸದಾಗಿ ಇಸ್ಕೊಂಡಿದ್ದು. ಸೊ ಅವನು ಯೂಸ್ ಮಾಡಿರ್ಲಿಲ್ಲ. ಲೈಕ್ ಅವನು ತಗೊಂಡಿರೋ ಟೈಮಲ್ಲಿ ಡೈರೆಕ್ಟ್ ಆಗಿ ಅವನು ಕುವೈಟ್ ಹೋಗೋ ಪ್ಲಾನ್ ಮಾಡ್ದ. ಸೊ ಅಟ್ ದ್ಯಾಟ್ ಟೈಮ್ ನನಗೆ ಕೊಟ್ಟೋಗಿದ್ದ. ಸೊ ನಾನು ಯೂಸ್ ಮಾಡಿದ್ದೀನ, ಹೆಲ್ಮೆಟಲ್ಲಿ ಇತ್ತು ಅದು. ಬಟ್ ಇವಾಗ ರಿಮೂವ್ ಮಾಡಿದ್ದೀನಿ. ಅಂದರೆ ಚಾರ್ಜ್ ಮಾಡಬೇಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಂದು ಯಾವುದು SMK ಹೆಲ್ಮೆಟಲ್ಲಿ. ಸೊ ಅದನ್ನ ರಿಮೂವ್ ಮಾಡಿಬಿಟ್ಟು ನಾನು ಚಾರ್ಜ್ ಮಾಡೋದು. ಇದರಲ್ಲಿ ತುಂಬಾ ಐಟಮ್ಸ್ ಇದೆ ಗೈಸ್. ನಾನು ಇನ್ನೊಂದು ಮೊಬೈಲ್ ನೋಡಿ ಇಲ್ಲಿ ಬಿಸಾಕಿಟ್ಟಿದ್ದೀನಿ. ವರ್ಕಿಂಗ್ ಇದೆ. ನೋಡಿದ್ರೆ ನನ್ನ ಹತ್ರ 4 ಮೊಬೈಲ್ ಇದೆ. ಇದೆಲ್ಲ ನಾನೇ ಮಾಡಿರೋದು. ಶೇಟ್, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಬೇಕು. ಆ್ಯಂಡ್ ಇದರಲ್ಲೂ ತುಂಬಾ ಜ್ಯುವೆಲ್ರೀಸ್ ಇದೆ. ಸೊ ಇದನ್ನು ಕ್ಲೀನ್ ಮಾಡ್ಬೇಕು ಇವಾಗ. ಬೆಟರ್ ನಾನು ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಇವಾಗ ನನಗೆ ಶೀತ ಸ್ಟಾರ್ಟ್ ಆಗೋಯ್ತು. ಇದೊಂದು ಬೈಕ್ ಇದು ಬೈಕ್ ಸರ್ವಿಸ್ದು. ಸೊ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ವಿಸು. ನಂಬರ್ ಇದೆ, ಸಾರಿ. ಆ್ಯಂಡ್ ಹೊಸದಾಗಿ ತಗೊಂಡಿರೋ ಫೋಟೋ ಫ್ರೇಮ್ಸ್ ಎಲ್ಲ ಹಾಗೆ ಇದೆ ಗೈಸ್. ನಾನು ಇಷ್ಟರವರೆಗೂ ನಾನು ಯೂಸೇ ಮಾಡಲಿಲ್ಲ. ಸೊ ಲಾಸ್ಟ್ ಟೈಮ್ ನನ್ನ ಫ್ರೆಂಡಿಗೆ ಗಿಫ್ಟ್ ಮಾಡೋಣ ಅಂತ ಇದ್ದೆ. ಸೊ ಐ ಥಾಟ್ ಲೈಕ್ ನಂದೇ ಫೋಟೋಸ್ ಏನಾದರೂ ಹಾಕಿಡೋಣ. ಲೈಕ್ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದ್ರೊಳಗೆ ಫೋಟೋ ಫ್ರೇಮ್ ಅಂದರೆ ಲೈಕ್ ಗ್ಲಾಸ್ ಐಟಮ್ ಇರೋದು ಆ್ಯಕ್ಚುಲಿ ಇದರಲ್ಲಿ. ಇನ್ನೂ ಓಪನ್ ಮಾಡಲಿಲ್ಲ. ಲೈಕ್ ಈ ರೀತಿ ಇರುತ್ತೆ. ಸೊ ಇದರಲ್ಲೆಲ್ಲ ನಾನು ಬೈಕ್ ಫೋಟೋಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಬೈಕ್ ಫೋಟೋಸೇ ಹಾಕೋದು ನಾನು ಇದ್ರೊಳಗೆ. ಸೊ ಜಸ್ಟ್ ನಾನು ಇದನ್ನೆಲ್ಲ ಡಂಪ್ ಮಾಡ್ತೀನಿ. ವೈ ಬಿಕಾಸ್ ವೇಸ್ಟೇಜ್ ಏನೆಲ್ಲ ಇದೆ ಅದೆಲ್ಲ ರಿಟರ್ನ್ ನಾನು ಈ ಟಬ್ ಒಳಗನೆ ಹಾಕ್ಬಿಡ್ತೀನಿ. ಇದು ಆ್ಯಕ್ಚುಲಿ ನನ್ನ ತಮ್ಮ ಇಸ್ಕೊಟ್ಟಿರೋದು. ಜಸ್ಟ್ ಎಷ್ಟಪ್ಪ 2 to 3 ಎಕ್ಸ್ಕ್ಯೂಸ್ ಮೀ ಅಂತ ಸ್ಟಾರ್ಟ್ ಆಯ್ತು ನನಗೆ. ಸೊ 3 to 4 months ಆಯ್ತು ಅನ್ಸುತ್ತೆ ಇದನ್ನ ತಗೊಂಡು. ಇನ್ನೂ ಹಂಗೆ ಇದೆ. ಇಟ್ಸ್ ಕೂಲ್, ಚೆನ್ನಾಗಿದೆ ಇದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಗೈಸ್, ನಾನು ಮತ್ತು ನನ್ನ ತಂಗಿ ಬಂದಳು. ಸೊ ಇದನ್ನೆಲ್ಲ ಈ ರೀತಿ ಸೆಟ್ ಮಾಡಿಬಿಟ್ಟು ಎಲ್ಲ ಹಿಯರಿಂಗ್ಸ್ನ ಎತ್ತಿಟ್ಟಿದ್ದೀನಿ. ಆಗಲಿಲ್ಲ, ಇನ್ನೂ ಇದೆ, ತುಂಬಾ ಇದೆ. ಸೊ ಎಲ್ಲ ಸೆಟ್ ಮಾಡಬೇಕಷ್ಟೆ. ಅಲ್ಲೊಂದು ಬಾಕ್ಸ್ ಇದೆ ಇನ್ನೂ, ಆ್ಯಂಡ್ ಅದರಲ್ಲಿ ಫುಲ್ ಇದೆ. ಸೊ ಇದೆಲ್ಲ ಡಸ್ಟು, ಇದೆಲ್ಲ ಬೇಡ. ಸೊ ಇಲ್ಲೊಂದು ಬಾಕ್ಸ್ ಇದೆ, ಎಲ್ಲ ಕ್ಲೀನ್ ಮಾಡಬೇಕಷ್ಟೆ. ಸೊ ಗೈಸ್, ರೂಮ್ ಕ್ಲೀನ್ ಮಾಡ್ತಾ ಇದ್ನಲ್ಲ, ಸೊ ಸಡನ್ನಾಗಿ ನನಗೆ ಶೀತ ಸ್ಟಾರ್ಟ್ ಆಗೋಗ್ಬಿಡ್ತು. ನಾನು ಹೇಳಿದ್ನಲ್ಲ ಆವಾಗಲೇ ಎಲರ್ಜಿ ಆದರೆ ನನಗೆ ಶೀತ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದನ್ನು ಆ ಕೆಲಸನ ಅಲ್ಲೇ ಬಿಟ್ಬಿಟ್ಟು ಅದನ್ನು ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೈಕ್ ವಾಶಿಗೆ ಬಂದಿದ್ದೀನಿ. ಬೈಕ್ ವಾಶ್ ಮಾಡಿಬಿಟ್ಟು ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಇದ್ದೀವಿ. ಸಂಜೆ ಹೊತ್ತು ಹಶು ಬೇರೆ ಆಗ್ತಾಯಿದೆ, ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ. ಆ್ಯಂಡ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಹಾಂ, ಗೈಸ್, ಗಾಡಿ ವಾಶೆಲ್ಲ ಆಯಿತು. ಇವಾಗ ವೀಡಿಯೋ ಮಾಡೋಕ್ಕೆ ಪ್ಲೇಸ್ಮೆಂಟ್ ನೋಡ್ತಾ ಇದ್ದೀವಿ. ಪ್ಲೇಸ್ಮೆಂಟ್ ಏನಪ್ಪ ಅಂದರೆ ಮೊದಲೆಲ್ಲ ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾಯಿತ್ತು. ವೈ ಬಿಕಾಸ್ ಎಲ್ಲ ಪ್ಲೇಸಸ್ಸು ಫ್ರೀ ಇತ್ತಲ್ವ. ಇವಾಗ ಎಲ್ಲ ಕಡೆ ವೀಡಿಯೋ ಮಾಡಾಗಿದೆ. ಇವಾಗ ಯಾವುದು ಪ್ಲೇಸಸ್ ನಮಗೆ ಸಿಗ್ತಾ ಇಲ್ಲ. ಲೆಟ್ಸ್ ಸಿ, ಯಾವುದಾದ್ರೂ ಒಂದು ಪ್ಲೇಸ್ ಚೆಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬೈಕ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರೋಣ. ಇವ್ರು ಬರ್ತಾನೋ ಇಲ್ವಲ್ಲ. ಮೋಕ್ಷಿ, ಪೆಟ್ರೋಲ್
ಹಾಂ ಗೈಸ್, ಇವತ್ತೊಂದು ಹೊಸ ಆ್ಯಂಗಲಲ್ಲಿ ನಿಲ್ಲಿಸ್ಬಿಟ್ಟು ನಾವಿವಾಗ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ, ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಇದನ್ನ ನೀವು ರೀಲ್ಸಲ್ಲೇ ನೋಡ್ಬೇಕಷ್ಟೇ ಏನಂತ. ನಂಗೊಂದು ಕಲ್ಲು ಬೇಕಲ್ವ ಇವಾಗ. ಇವನು ಚೆನ್ನಾಗಿರೋ ಕಲ್ಲು ತಗೊಂಡಿಟ್ಟಿದ್ದಾನೆ, ನನಗೊಂದು ಕಲ್ಲು ಬೇಕಲ್ವ. ಕಲ್ಲು ಕ್ಯಾಮ್ರಾಮ್ಯಾನ್. ದಾದ ಮಾರ್ರೆ ಪಾತಿರ್ದು ಪೂರ್ಣನ ಓ ದೇವ್ರೆ. 네, 온다가 글리치 하더니야. 헛게 안 글리치 하더니.